ಇವತ್ತು ನಾವು ನಮ್ಮ ಆಂಟಿ ಮನೆಗೆ ಹೋಗಿದ್ವಿ. ನಮ್ಮ ಆಂಟಿ ನಮಗೋಸ್ಕರ ಅಂತೇಳಿ ಸ್ಪೆಷಲ್ಲಾಗಿ ಪನ್ನೀರ್ ರೋಲ್‌ನ ಮಾಡಿಸ್ತಾಯಿದ್ರು. ಅವ್ರ ಮಗಳೇ ಮಾಡ್ತಾಯಿದ್ಲು. ಯಾವ ಥರ ಮಾಡಿದಾಳೆ ಅಂತ ಅದರ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಇಲ್ಲಿ ಪನ್ನೀರ್‌ನ ತೊಗೊಂಡು ಬಂದು ಕ್ಯೂಬ್ಸ್ ಥರ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಮೊಸರು, ಅಚ್ಕಾರ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಹಾಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಎಲ್ಲನೂ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದಾಳೆ. ಮಿಕ್ಸ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಬಿಡ್ತಾಳೆ. ಅಷ್ಟರಲ್ಲಿ ಸ್ವಲ್ಪ ಚಪಾತಿನೂ ಮಾಡ್ಕೊಂಬಿಡೋಣ ಅಂತ ಇವಾಗ ಚಪಾತಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ. ಇವಾಗೇನು ನಾವು ಮಸಾಲಾನ ರೆಡಿ ಮಾಡಿದ್ವಿ ನೋಡಿ, ಒಲೆ ಮೇಲೆ ಇಟ್ಟು ಒಂದು 2 ಮಿನಿಟ್ಸ್ ಬಿಸಿ ಮಾಡಿಕೊಂಡ್ರೆ ಅದು ರೆಡಿ ಆಗುತ್ತೆ. ಇವಾಗ ಚಪಾತಿ ಎಲ್ಲ ಲಟ್ಸಿಟ್ಟಿದ್ವಿ, ಅದನ್ನು ಬೇಯಿಸ್ಕೊತಾ ಇದ್ದಾಳೆ. ಇವಾಗ ಬೇಯಿಸಿರುವಂಥ ಚಪಾತಿಗೆ ಸ್ವಲ್ಪ ಮಯೋನೀಸು ಹಾಗೆ ಸ್ವಲ್ಪ ಟೊಮೆಟೊ ಸಾಸ್ನ ಹಾಕ್ಕೊಂಡು ಇವಾಗ ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ನಾವೇನು ರೆಡಿ ಮಾಡಿಟ್ಕೊಂಡಿದ್ವಿ ಪನ್ನೀರ್ನ ಅದನ್ನು ಹಾಕ್ಕೊತಾ ಇದ್ದಾಳೆ. ಅದಕ್ಕೆ ಸ್ವಲ್ಪ ಉದ್ದುದ್ದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ಟೊಮೆಟೊನ ಹಾಕ್ಕೊಂಡು ಇವಾಗ ಅದನ್ನು ರೋಲ್ ಮಾಡ್ಕೊತಾ ಇದ್ದಾಳೆ ನೋಡಿ. ಇವಾಗ ಇದು ರೋಲ್ ಆದ ತಕ್ಷಣವೇ ಇದನ್ನು ಸ್ವಲ್ಪ ಒಲೆ ಮೇಲೆ ಇಟ್ಟು ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಇವಾಗ ಇದು ವೆಜ್ ರೋಲ್ ರೆಡಿ ಆಯಿತು. ತುಂಬಾ ರುಚಿಯಾಗಿ ಬಂದಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ.